ಅಶೋಕ್, ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಪ್ರೂವ್ ಮಾಡ್ಬಿಡಪ್ಪ ನೀನು. ಇಲ್ಲ ಮಾವ, ಸಿದ್ಧ ಅವರು ತನ್ನ ಮನಸ್ಸು ತುಂಬಾ ದೊಡ್ಡದು ಅಂತ ನಿರೂಪಿಸ್ಬಿಟ್ರು. ಎಕ್ಸಾಕ್ಟ್ಲಿ. ನಮ್ ಸಿದ್ಧ ನಮ್ ಸ್ನೇಹಕ್ಕೆ ಇನ್ನೊಂದು ಹೊಸ ರೂಪನೇ ಕೊಟ್ಬಿಟ್ಟ. ನಮ್ ಶ್ರೀಮಂತಿಕೆಗಿಂತ ಅವನ್ ಗುಣನೇ ದೊಡ್ಡದು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಡ್ಯಾಡಿ? ಅದಕ್ಕೋಸ್ಕರ ನಾನೊಂದು ಹೊಸ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಏನದು? ಜಾಗ ಅವಂದು, ಹೋಟೆಲ್ ನಮ್ದು, ಬರೋ ಲಾಭದಲ್ಲಿ ಇಬ್ರಿಗೂ 50-50. ನೀನೇನ್ ಹೇಳ್ತೀಯ ಶಾಂತಿ? ಕರೆಕ್ಟ್. ಸಿದ್ಧ, ಇದಕ್ಕೆ ಸೈನ್ ಮಾಡ್ಕೊಡಪ್ಪ. ಇಲ್ಲ, ನಾನು ಸೈನ್ ಮಾಡಲ್ಲ. ಓದಿದ್ರೆ ತಲೆ ಸೈನ್ ಮಾಡೋದಿಕ್ಕೆ, ನಮ್ದೇನಿದ್ರು ಹೆಬ್ಬೆಟ್ಟು. ಇದೆಲ್ಲ ಯಾಕೆ ಸರ್? ಸಿದ್ಧ ಒಂದ್ಸತಿ ಮಾತು ಕೊಟ್ಟ ಅಂದ್ರೆ ಮುಗ್ದೋಯ್ತು. ನೀವು ಕೆಲಸ ಶುರು ಮಾಡ್ಕೊಳ್ಳಿ. ಏನ್ ಶುರು ಮಾಡ್ಕೊಳ್ಳೋದಪ್ಪ? ಆ ಕಾರ್ಪೊರೇಷನ್ ಅವರು, ಬಿಡಿ ಅವರು, ಟೌನ್ ಪ್ಲಾನಿಂಗ್ ಅವರು, ಅವ್ರಿಗೋಸ್ಕರಪ್ಪ ಇದು. ಓಹೋ, ಈ ಪೇಪರ್ಗಿರೋ ಬೆಲೆ ನಮ್ಗೆಲ್ಲಪ್ಪ ಇದೆ. ಕೊಡೋ. ಸರಿ ಮಾಮ. ಅಶೋಕ್ ಬರ್ಲಿಲ್ವಾ? ಅಶೋಕ್ ಅದೇ ಆ ಶಂಕುಸ್ಥಾಪನೆಗೋಸ್ಕರ ಮಂತ್ರಿಯವ್ರನ್ನ ಕರೆಯಕ್ ಹೋಗಿದ್ದಾನೆ. ಶಂಕುಸ್ಥಾಪನೆಗೆ ಮಂತ್ರಿಗಳು ಬರ್ತಾರೆ ಅಂದ್ಮೇಲೆ ನಮ್ಮ ಅಶೋಕ್ ಕರೆದ್ರೆ ಉದ್ಘಾಟನೆಗೆ ಪ್ರಧಾನ ಮಂತ್ರಿಗಳೇ ಬರ್ತಾರೆ. ಸರಿ, ಎಲ್ಲಿ ಹೊತ್ಬೇಕು ಹೇಳಿ, ಅಲ್ಲಿ ಹೊತ್ಬಿಡ್ತೀನಿ. ಇಲ್ಲಿ ಒಂದ್ ನಿಮಿಷ. ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಹೆಬ್ಬೆಟ್ಟು ಒತ್ತೋದು ಸರಿಯಲ್ಲ. ಛೇ 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 ಛೇ, ಖಾಲಿ ಪೇಪರ್ ಯಾರ ಸೈನ್ ಹಾಕಿಸ್ತಾರ? ಇಡಿಯಟ್, ನಿನ್ನ ಟೈಪ್ ಮಾಡ್ಕೊಂಡ್ ಬರ ಕೇಳಿರ್ಲಿಲ್ಲ ನಾನು? ಮಾಮ, ನಾನ್ ಟೈಪ್ ಮಾಡ್ಸೋಣ ಅಂತಾನೆ ಇದ್ದೆ. ಆದ್ರೆ ಅಷ್ಟರಲ್ಲಿ ಆ ಅಶೋಕ್ ನನ್ನ ಸಿದ್ಧನ್ ಮಧ್ಯೆ ಸ್ನೇಹ ಬಿಟ್ರೆ ಬೇರೆ ಏನು ಇಲ್ಲ, ನೀನ್ ಹೋಗ್ಬಿಟ್ಟು ಹೆಬ್ಬಟ್ಟು ಒತ್ತಿಸ್ಕೊಂಬ ಅಂತ ಹೇಳ್ದ. ಅವ್ನ ಹೇಳ್ದ, ನೀ ಕೇಳಿದೆ, ಹೋಗಿ ಟೈಪ್ ಮಾಡ್ಕೊಂಡ್ ಬರ. ಕುಡಿ ಇಲ್ಲಿ. ಅಶೋಕ್ ಹೇಳಿದ್ದು 100% ಸತ್ಯ. ನನ್ನ ಅಶೋಕ್ ಮಧ್ಯೆ ಇರೋದು ಬರೀ ಸ್ನೇಹ, ಅದು ಬಿಟ್ರೆ ಬೇರೆ ಏನು ಇಲ್ಲ. ಎಲ್ಲಿ ಓದ್ಬೇಕು ಹೇಳಿ, ಅಲ್ಲಿ ಓದ್ಬಿಡ್ತೀನಿ. ಹೋಟ್ಲು ಅಶೋಕ್ ಹೆಸರಲ್ಲಿ ತಾನೇ ಕಟ್ಸೋದು? ಹೆಸರೇ ಹೋಟೆಲ್ ಅಶೋಕ್ ಇಂಟರ್ನ್ಯಾಷನಲ್ ಅಂತ ಅಲ್ವಾ ಮಾವ? ಹೌದೌದು. ಹಂಗ ಹೇಳಿ, ಮತ್ತೆ ಇನ್ನೆಲ್ ಬೇಕು ಹೇಳಿ, ಓದ್ಬಿಡ್ತೀನಿ. ಅಶೋಕ್ ಹೋಟೆಲ್ ಪ್ರಾರಂಭೋತ್ಸವ ನೀನ್ ಇದ್ದಿದ್ರೆ ಚೆನ್ನಾಗಿರೋದಮ್ಮ. ಅಯ್ಯೋ, ನಾನಿದ್ದು ಏನಪ್ಪಾ ಮಾಡ್ತೀನಿ? ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ, ಹರಕೆ ಬೇರೆ ಮಾಡ್ಕೊಂಡಿದೀನಿ. ಆ ದಿನಾನೇ ಪೂಜೆನೂ ಇಟ್ಕೊಂಡಿದ್ದೀನಿ. ಪ್ರಸಾದ ತಗೊಂಡ್ಬಂದು ಅಶೋಕನ್ ನೋಡ್ತೀನಿ ಅಂತ ಹೇಳು. ಆಯ್ತಮ್ಮ, ಹೊಡ್ ಬನ್ನಿ, ಹುಷಾರಾಗಿ ಹೊಡ್ ಬನ್ನಿ. ಏಯ್, ಹುಷಾರಾಗಿ ಕರ್ಕೊಂಡೋಗಿ ಅವ್ರನ್ನ. ಹಾ, ನೀವೇನ್ ಯೋಚನೆ ಮಾಡ್ಬೇಡಿ. ಬರ್ತೀವಪ್ಪ. ಆದಷ್ಟು ಬೇಗ ಬಂದ್ಬಿಡಿ. Thank you. ಶುರು ಹಚ್ಕೊಂಡೆ ಒಂದು ಸಾಂಗ್ ಇಂಗ್ಲಿಷ್ನ. ಲಾಟ್ ಆಫ್ ಕಲರ್ಸ್. ಕಲರ್ಸಾ? ಐ ಮೀನ್ ಸುಂದರವಾಗಿರೋ ಹುಡುಗಿರು. ಇಂಗ್ಲಿಷ್ ನಲ್ಲಿ ಸ್ಪೀಚ್ ಕೊಟ್ಟು ಸ್ವಲ್ಪ ಜರ್ಕ್ ಕೊಟ್ಟು ಬರ್ತೀನಿ. ಮಾಮ ಕರಿತಾ ಇದಾರೆ. ಸಿದ್ಧಾ, ಡ್ಯಾಡಿ ಕರಿತಾ ಇದಾರೆ. ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಬಿ ಕಂಫರ್ಟಬಲ್. ಏನ್ ಸಿದ್ಧಾ, ನೀನ್ ಇನ್ನೂ ಇಲ್ಲೇ ನಿಂತಿದ್ಯಾ? ಇನ್ನೆಲ್ಲಿ ನಿಂತ್ಕೊಳ್ಳಿ? ಓಪನಿಂಗ್ ಸೆರೆಮನಿ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಎಲ್ಲ ಬರ್ತಾ ಇದಾರೆ. ಅಡಿಗೆ ಸರಿ ಇಲ್ಲ ಅಂದ್ರೆ ಅಶೋಕ್ ತಾನೇ ಕೆಟ್ಟ ಹೆಸರು. ಹೌದೌದು. ಅಡಿಗೆ ಮನೆಗೆ ಹೋಗ್ಬಿಟ್ಟು ಅಡಿಗೆ ಹೇಗ್ ಮಾಡ್ತಾ ಇದಾರೆ, ಏನೇನ್ ಮಾಡ್ತಾ ಇದಾರೆ ಅಂತ ನೋಡೋದಲ್ವಾ ನೀನು? ಹೌದೌದು, ಅಡಿಗೆ ಮನೆಯಲ್ಲಿದೆ. ಅಡಿಗೆ ಮನೆನಾ? ಹಿಂಗ್ ಹೋಗ್ಬಿಟ್ಟು ಬಲ್ಗಡೆ ತಿರ್ಕೊಂಡು ಕೆಳಗಡೆ ಹೋಗ್ಬಿಡು. ನೋಡ್ಕೊಂಡ್ ಬಂದ್ಬಿಡಿ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಅಶೋಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವಿನ್ನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ನಿಮ್ಮ ಆಶೀರ್ವಾದ. ಬನ್ನಿ. ಈ ಹೋಟೆಲ್ನ ಬಹಳ ಆಸೆ ಬಿದ್ದು ನನ್ನ ಮಗನಿಗೋಸ್ಕರ ಕಟ್ಸಿದ್ದು. ಈ ಡಿಸೈನ್ಸ್ ಕೂಡ ಫಾರಿನ್ ಆರ್ಕಿಟೆಕ್ಚರ್ ಮಾಡಿರೋದು. ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದೀರಾ? ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತೀಯಾರಪ್ಪ ನಮ್ಮ ಅಶೋಕ್ ಹೋಟ್ಲು. ತಿಂದ್ರೆ ಜೋಲ್ ಸುರಿಸ್ಕೊಂಡು ಖುಷಿಯಾಗಿ ಹೋಗ್ಬಿಡ್ಬೇಕು. ಅದ್ ಸರಿ ಮಿಸ್ಟರ್ ಅಶೋಕ್, ಇಷ್ಟು ದೊಡ್ಡ 5 ಸ್ಟಾರ್ ಹೋಟೆಲ್ ಪಕ್ಕದಲ್ಲಿ ಆ ಹಸುಗಳನ್ನ ಕಟ್ಟಿದಾರಲ್ಲ, ಅದು ನನ್ನ ಆ ಜಾಗ ನೀವೇ ತಗೊಂಡ್ಬಿಡಿ. ಕೊಡಲ್ಲ ಅಂದ್ರೆ ಬಲವಂತವಾಗಿ ಆಕ್ರಮಿಸ್ಕೊಂಡ್ಬಿಡಿ. ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ನಾನ್ ನೋಡ್ಕೋತೀನಿ. ಸರ್,
ಅದು ನನ್ನ ಪ್ರಾಣ ಸ್ನೇಹಿತನ ಮನೆ. ಇನ್ಫ್ಯಾಕ್ಟ್ ಈ ಜಾಗನೂ ಅವಂದೇ. ನನಗೋಸ್ಕರ ₹1 ತಗೊಳ್ದೆ ಹಾಗೆ ಕೊಟ್ಬಿಟ್ಟಿದ್ದಾನೆ ಸರ್. ಹಾಗಾದ್ರೆ ಅವನಿಗೆ ಆ ಜಾಗನು ಬರ್ಕೊಡಕ್ಕೆ ಹೇಳಿ ಸರ್. ಅದು ಡ್ಯಾಡಿ ಕಮಿಷನ್ ಫೋನ್ ಮಾಡಪ್ಪ. Excuse me, sir. ನಮ್ಮ ಹುಡುಗ ಏನೋ ಗಿಂಟಿಮೆಂಟು ಅಂತಾನೆ. ನಂಗೆ ಅದೆಲ್ಲ ಏನಿಲ್ಲ. ಒಂದ್ ವಾರದಲ್ಲಿ ಕೆಡವಿ ಕ್ಲೀನ್ ಮಾಡಾಕ್ಬಿಡ್ತೀನಿ. ಸಿದ್ಧ, ನೀನ್ ಇಲ್ಲಿ ಉಪ್ಪು ಖಾರ ಹುಳಿ ನೋಡ್ತಾ ಇದ್ಯಾ? ಅಲ್ಲಿ ನಿನ್ನ ಮನೆಯನ್ನೇ ಕೆಡುವ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರು? ಅಶೋಕ್ ಅವ್ರ ಅಪ್ಪ. ಏನ್ ಹೇಳ್ತಿದ್ಯಾ ನೀನು? ಅವ್ರು ಮಾತಾಡಿದ್ದನ್ನ ನನ್ನ ಕಿವಿಯರೇ ನಾನೇ ಕೇಳಿಸ್ಕೊಂಡಿದ್ದೀನಿ. ಏನು ತಲೆ ಕೆಡಿಸ್ಕೋಬೇಡ ಸರ್. ನಮ್ಮ ಮನೇನ ಒಳಗಡೆ ಮಿನಿಸ್ಟರ್ ಇದಾರೆ, ಆಮೇಲೆ ಮಾತಾಡ್ತೀನಿ. ಅಲ್ಲ ಸರ್, ಅದೇನೋ ಆಗ್ಲೇ ಹೇಳದ್ನಲ್ಲ, ಒಳಗಡೆ ಮಿನಿಸ್ಟರ್ ಇದಾರೆ, ಆಮೇಲೆ ಮಾತಾಡ್ತೀನಿ. ಅಲ್ಲ ಸರ್, ಅದೇನೋ ನಮ್ಮ ಮನೇಲಿ ಹೊಡಿತೀರಾ ಅಂತ ಸುದ್ದಿ ಕೇಳಿದೆ ಸರ್. ನಾನು ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ ಸರ್. ಏನ್ ಮಾಡ್ಬೇಕೀಗ? ಉಚ್ಚಾಯಿತಾರ ನನ್ನ ತಲೆ ತಿಂತಾ ಇದೀಯಾ? ನಿಮ್ ಮನೆ ನಾನು ಹೋಟ್ಲು ಮುಂದೆ ದೃಷ್ಟಿ ಬೊಂಬೆ ಇದ್ದಂಗಿದೆ. ಓಡ್ಕೊಳ್ತೀನಿ ಹೋಗು. ನೀವು ಇಲ್ಲಿವರೆಗೂ ನಮ್ಮ ಅಶೋಕ್ ತಂದೆ ಅಂತ ಮರ್ಯಾದೆ ಕೊಟ್ಟೆ. ನನ್ನ ಮನೆ ವಿಚಾರಕ್ಕೆ ಏನಾರ ಬಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡಂಗಿದ್ಯಾ ನೀನು? ನನ್ ಭಯ ಬೀಳಿಸ್ತೀಯಾ? ಅದು ನಮ್ಮ ತಂದೆ ಕಟ್ಟಿರೋ ಮನೆ ಸರ್. ನಮ್ಮ ತಾಯಿ ಅದನ್ನ ದೇವಾಲಯ ಅನ್ಕೊಂಡಿದ್ದಾರೆ ಸರ್. ದಯವಿಟ್ಟು ಆ ಮನೆಗೇನೋ ಮಾಡ್ಬಿಡಿ ಸರ್. ಆ ಸತ್ತೋಗಿರೋ ನಿಮ್ಮ ಅಪ್ಪನಿಗೆ ಬದುಕೆ ನಿಮ್ ತಾಯಿ ವಿಧವೆ ಸೆಂಟಿಮೆಂಟಾ? ಅದಕ್ಕೆ ನೀವು ವಾರಸ್ದಾರನಾ? ಅಶೋಕ್, ಏನೋ ಮುಖ ನೋಡ್ತಿದೆ? ಎತ್ತೊಳ ಬಿಸಾಗ ಆಚೆಗೆ. ನೀ ಎತ್ತಿಲ್ದ ನಾಯಿಗಳ ಇನ್ನೊಂದ್ ಸಾರಿ ನಮ್ಮ ಸಿದ್ದನ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಚಿಂದಿ ಮಾಡ್ಬಿಡ್ತೀನಿ. ನೀವು ನಿಂತಿರೋ ಜಾಗ ನಮ್ಮ ಸಿದ್ದಂದು ಕಂಡ್ರು ಏನೋ ದೊಡ್ಡದಾಗಿ ಹೋಟ್ಲ ಕಟ್ಟಿಬಿಟ್ಟಿದ್ದೀವಿ ಅಂತ ಮೆರಿಬೇಡ್ರು. ಸಿದ್ಧ, ನಾನ್ ನಿನಗೆ 1000 ಸಲ ಹೇಳ್ದೆ ಈ ದೊಡ್ಡವ್ರ ಸವಾಸ ಬೇಡ ಅಂತ. ನನ್ನ ಮಾತು ನೀನು ಕೇಳಲಿಲ್ಲ ನೋಡು. ಹಾವಿಗೆ ಹಲ್ಲಲ್ಲಿ ವಿಷ ಇದ್ರೆ ಈ ಹಣವಂತರಿಗೆ ಮೈಯಲ್ಲೆಲ್ಲ ವಿಷ ಇರುತ್ತೆ. ಏಯ್ ಕೇಳ್ರು, ಒಂದು ಮಾತು ಹೇಳ್ತೀನಿ, ಯಾವತ್ತೂ ನೀವು ಉದ್ಧಾರ ಆಗಲ್ಲ. ಯಾವತ್ತೂ ನೀವು ಉದ್ಧಾರ ಆಗಲ್ಲ. ಬಾ ಹೋಗೋಣ, ಬಾ ಸಿದ್ಧ, ಬಾ ಹೋಗೋಣ, ಬಾ. ಬೇಡ ಬೇಡ ಸಿದ್ಧ.